ಮೇಸಗಾನಹಳ್ಳಿಯಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಉದ್ಘಾಟನೆ. ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯ ಮೇಸಗಾನಹಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವನ್ನು ಶುಕ್ರವಾರ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಲಾದ ನೂತನ ಕಟ್ಟಡವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರೈತರು, ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೂಪಲ್ಲಿ ಆರ್ ನಾರಾಯಣಸ್ವಾಮಿ, ಉತ್ತಮ ಗುಣಮಟ್ಟದ ಹಾಲು ಉತ್ಪಾದನೆ ಮತ್ತು ಶೇಖರಣೆಯಿಂದ ರೈತರಿಗೆ ಉತ್ತಮ ಬೆಲೆ ದೊರೆಯಲಿದ್ದು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಯಲ್ದೂರು ಕೋಮಲ್ ಕ್ಷೇತ್ರದ ನಿರ್ದೇಶಕ ಎನ್ ಹನುಮೇಶ್ ಮಾತನಾಡಿ, ಗುಣಮಟ್ಟದ ಹಾಲು ಶೇಖರಣೆಯಿಂದ ಸಂಘದ ಅಭಿವೃದ್ಧಿಯ ಜೊತೆಗೆ ಹಾಲು ಉತ್ಪಾದಕರ ಆದಾಯವೂ ಹೆಚ್ಚಲಿದೆ ಎಂದರು. ಕೋಮಲ್ ವತಿಯಿಂದ ರೈತರಿಗಾಗಿ ವಿಮೆ ಸೇರಿದಂತೆ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಅಡ್ಡಗಾಲ್ ಕೋಮಲ್ ಕ್ಷೇತ್ರದ ನಿರ್ದೇಶಕ ಕೆಕೆ ಮಂಜುನಾಥ್ ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ಅನಿಶ್ಚಿತತೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಹೈನುಗಾರಿಕೆ ರೈತರಿಗೆ ಸ್ಥಿರ ಆದಾಯದ ಮೂಲವಾಗಿದೆ. ಮನೆಗೊಂದು ಹಸುವಿದ್ದರೆ ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಎಂದು ಅಭಿಪ್ರಾಯಪಟ್ಟರು. ರೈತರಿಗೆ ಅನುಕೂಲವಾಗುವಂತೆ ವಿಮೆ ಸೌಲಭ್ಯವನ್ನ 3 ಬಾರಿ ಕಟ್ಟಲು ಅವಕಾಶ ನೀಡಲಾಗಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂವಿ ಶ್ರೀನಿವಾಸ್ ಮಾತನಾಡಿ, ಜಾತಿ, ಧರ್ಮ ಹಾಗೂ ರಾಜಕೀಯ ಭೇದ ಭಾವವಿಲ್ಲದೆ ಎಲ್ಲಾ ಹಾಲು ಉತ್ಪಾದಕರು ಒಂದೇ ಸಂಘದಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೋಮಲ್ ಉಪವ್ಯವಸ್ಥಾಪಕ ಕೆಎಂ ಮುನಿರಾಜು ರೈತರಿಗೆ ಲಭ್ಯವಿರುವ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕೋಮಲ್ ಅಧಿಕಾರಿಗಳು, ಸಂಘದ ಪದಾಧಿಕಾರಿಗಳು, ಗ್ರಾಮ ಮುಖಂಡರು ಹಾಗೂ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು. 193 ಸಂಘಗಳು ಶ್ರೀನಿವಾಸಪುರ ತಾಲೂಕಲ್ಲಿದೆ. 193 ಸಂಘಗಳಿದ್ರೂ ನಿಮ್ಮಲ್ಲಿ ಇರೋದು ಬರೀ 117 ಸ್ವಂತ ಕಟ್ಟಡಗಳು ಪಾತ್ರ ನೋಡ್ತಾ ಇದ್ದೀವಿ. ಹೇಳ್ತಾ ಇದ್ರು 117 ಪ್ಲಸ್ 1 ಅಂತ ಹಾಕಿದ್ರು. ಮೋಸ್ಟ್ಲಿ ಇದೇ ಸಂಘ ಇರಬೇಕು ಹೊಂದಿರೋದು. 118 ಸಂಘಗಳಲ್ಲಿ ಸ್ವಂತ ಕಟ್ಟಡಗಳಿದೆ. ನಮ್ಮ ಇಡೀ ಕೋಲಾರ ಜಿಲ್ಲೆ ವ್ಯಾಪ್ತಿಯಲ್ಲಿ 667 ಸ್ವಂತ ಕಟ್ಟಡಗಳಿವೆ ಅಂತ ಅಂದರೆ ಬರೀ ನಾವು 67% ಅಷ್ಟೇ ಸ್ವಂತದ ಕಟ್ಟಡಗಳಿದೆ. ಇನ್ನೂ 330 ಸಂಘಗಳಲ್ಲಿ ಸ್ವಂತ ಕಟ್ಟಡ ಇಲ್ಲ. ಇದಕ್ಕೋಸ್ಕರ ಮೊನ್ನೆ ಮೀಟಿಂಗ್ ಹೋಗಿದಾಗ ಪ್ರತಿ ಸಲ ನಾವೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ಇದು ತುಂಬ ವರ್ಷದಿಂದ ಡಿಸ್ಕಷನ್ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬೇಕು, ಈ ಥರ ಇದ್ದಾಗ ಹಾಲು ಉತ್ಪಾದಕರ ಒಂದು ಕಟ್ಟಡ ಇದ್ರೆ ಒಂದು ಊರಲ್ಲಿ ಅದು ಸದೃಢವಾಗಿರ್ತದೆ, ಜನಗಳಿಗೂ ಒಂದು ನಂಬಿಕೆ ಬರ್ತದೆ, ತುಂಬ ಜಾಸ್ತಿ ಹಾಲು ಹಾಕೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಡಿಸೈಡ್ ಮಾಡಾದ್ಮೇಲೆ KF ಇಂದ ಅನುದಾನ ಕೊಡಬೇಕು ಅಂತ ಮೊದಲು ಡಿಸೈಡ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಮ್ಮ ಕುರ್ತಲ್ಲಿ ಒಂದು ಕಟ್ಟಡ ಕಟ್ಟಿದ್ರೆ ಬರೀ 50,000 ಅಷ್ಟೇ ಅನುದಾನ ಕೊಡ್ತಾ ಇದ್ರು. 50,000 ಕಟ್ಟಿದ್ರೆ ಅನುದಾನ ಕೊಟ್ಟರಲ್ಲ, ಯಾರು 500 ಲೀಟ್ರ್, 1000 ಲೀಟ್ರ್, 2000 ಲೀಟ್ರ್, 1,500 ಲೀಟ್ರ್ ಅವ್ರು ಮಾತ್ರ ಕಟ್ಟಡ ಕಟ್ಕೋಬೋದು. ಇದನ್ನ ಜಾಸ್ತಿ ಮಾಡಬೇಕು ಅಂತಂದಾಗ ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿದ್ದಾಗ ಮನೆ ನಿರ್ದೇಶಕರು ಎಲ್ಲರೂ ಇದು ಮಾಡಿ ಅದನ್ನು ಫಸ್ಟ್ 2 ಲಕ್ಷ 1 ಲಕ್ಷ ಮಾಡಿದ್ರು. ಆಮೇಲೆ 2 ಲಕ್ಷ ಮಾಡಿದ್ರು. 2 ಲಕ್ಷ ಕೊಟ್ಟರು ಆಗೋದಿಲ್ಲ, ನಮ್ಮದು ಬಿಲ್ಡಿಂಗ್ ಕಂಪಲ್ಸರಿ ಇರ್ತದೆ, 100ಕ್ಕೆ 100 ಭಾಗ ಎಲ್ಲರೂ ಬಿಲ್ಡಿಂಗ್ ಕಟ್ಕೋಬೇಕು ಅಂತ ಅಂದ್ಬಿಟ್ಟು 3 ಲಕ್ಷ ಮಾಡಿದ್ರು. ಈ 2025-26 ಸಾಲಿನಲ್ಲಿ KF ಅವರು ಮೊದಲು 3 ಲಕ್ಷ ಕೊಡ್ತಾಯಿದ್ರು, ಆಮೇಲೆ 4 ಲಕ್ಷ ಮಾಡಿದ್ರು. ಈ ವರ್ಷದಿಂದ 5 ಲಕ್ಷ ಮಾಡಿದ್ದಾರೆ. ಕಂಪಲ್ಸರಿ ಎಲ್ಲರೂ ಬಿಲ್ಡಿಂಗ್ ಕಟ್ಕೋಬೇಕು ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಧರ್ಮಸ್ಥಳದಿಂದ ನಿಮ್ಗೆ ಗೊತ್ತಿರ್ಬೋದು, ಅವರು 2 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾರೆ. ಟೋಟಲ್ 10 ಲಕ್ಷ ರೂಪಾಯಿನ ನಾವು ಈ ಕಡೆಯಿಂದ ಕೊಟ್ಟಾಗ ನೀವು ಕೂಡ ಎಲ್ಲೆಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಟ್ಟಡ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಇದು ಮುಖ್ಯವಾಗಿ ಏನಕ್ಕೆ ಒಂದು ರೂಲ್ಸ್ ಕೂಡ ಬಂದಿದೆ, ಎಲ್ಲಿಂದ? ಸಹಕಾರ ಇಲಾಖೆಯಿಂದ. 500 ಲೀಟ್ರು ಕರೆಯುವಂಥ ಸಂಘಗಳಲ್ಲಿ 5 ವರ್ಷ ಏನಾದರೂ ಸಂಘ ರನ್ ಆಗಿದ್ರೆ, ಅಂದರೆ ಅದು ಕಾರ್ಯವ್ಯಾಪ್ತಿಯಲ್ಲಿ ಕರೆಕ್ಟಾಗೆಲ್ಲ ಇದಾಗಿದ್ರೆ, ಇನ್ನೂ ಕಟ್ಟಡ ಕಟ್ಕೊಳ್ತಾ ಇದ್ರೆ ಅದು ಜವಾಬ್ದಾರಿ ಅಲ್ಲಿನ ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿ ಅಂತ. ಯಾಕೆಂದ್ರೆ ಈ ನಾವೇನು ಮೊದಲೇ ಮಾತಾಡೋಕ್ಕಾಗಲ್ಲ, ಹೇಳಿದ್ರೆ ಈಗ ನನಗೆ ತಿಳಿದಂಗೆ ಒಂದು ಅವಳು ಶ್ರೀನಿವಾಸ್ ಅವರು ಹೇಳಿದ್ರು, ಮೀಸ್ಕರಲ್ಲಿ ಬೋರ್ಡ್ ನೋಡಿದ ತಕ್ಷಣ ಬಂದಮೇಲೆ
ಈ ಸೊಸೈಟಿ ಸಂಘ ಅನ್ನೋದು ಏನೋ ಒಂದು ಕಳಸ ಇದ್ದಂಗೆ ಈ ಹಳ್ಳಿಗೆ ಅಂತ, ಅದಂತೂ 100% ನಿಜ. ಇಷ್ಟು ಮಾತ್ರ ಲುಕ್ಕು ಈ ಜಾಗ ಇಷ್ಟೊಂದು ವಿಶಾಲವಾಗಿ ಭಾರಿ ಅಪರೂಪ ನಮ್ಮ ಹಾಲು ಸಂಘಗಳು ನಮ್ಮ ತಾಲೂಕಲ್ಲಿ ಕಟ್ಟಿರೋದು, ಅದ್ರಲ್ಲಿ ಎರಡು ಮಾತಾ ಇಲ್ಲ. ಇದಕ್ಕೆ ಪ್ರತಿಯೊಬ್ಬರು ಅದಕ್ಕೆ ಅಭಿನಂದನೆ. ಹಳ್ಳಿಗಳಲ್ಲಿ ಸಹಕಾರ ಕೊಟ್ಟವರು, ಲೀಡರ್ಸು, ಯಾರು ಜಾಗ ಕೊಡಿಸಿದ್ರು ಅಥವಾ ಜಾಗ ಕೊಡಕ್ಕೆ ಇಟ್ಕೊಂಡಿದ್ರು, ಆಡಳಿತ ಮಂಡಳಿ ಪ್ರತಿಯೊಬ್ಬರು ನಿಮ್ಮೆಲ್ಲ ಸಹಕಾರ ಇಷ್ಟ ಆಗಲಿಲ್ಲ. ಅಫ್ಕೋರ್ಸ್ ನಮ್ಮ ಟೈಮ್ ಸರಿ ಇದ್ದಾಗ ಕೆಲವು ನಿಧಾನ ಆಗಿದೆ, ಅದು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮನುಷ್ಯನೆಲ್ಲ ಸ್ವಲ್ಪ ನಿಧಾನ ಆಗೋದು ಬೇಗ ಆಗೋದು ಇದ್ದೇ ಇದೆ. ಆಮೇಲೆ ಈಗ ನಮ್ಮ ತೂಪ ನಾರಾಯಣಸ್ವಾಮಿ ಹೇಳಿದ್ರು, ಇವಾಗ ಏನೇ ಕಟ್ಟಿದ್ರು ಏನೇ ಡೆವಲಪ್ಮೆಂಟ್ ಆದ್ರೂ ಕೂಡ ಅದು ನಮ್ಮ ಹಾಲು ಉತ್ಪಾದಕ ಸಂಘದ ದುಡ್ಡಿಂದ ಅಂತ, ಅದರಲ್ಲಿ ಎರಡು ಮಾತೇ ಇಲ್ಲ. 100% ಅವ್ರು ಹೇಳಿದ್ದು ನಿಜ. ಈಗ ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಹಾಲು ಉತ್ಪಾದಕ ಹಾಕೋದ್ರಲ್ಲಿ ಸ್ವಲ್ಪ ಹಿಡ್ಕೊಂಡು ನಾವು ಪ್ರತಿ ಲೀಟರ್ಗೆ ಆ ದುಡ್ಡಲ್ಲಿ MEK ಡೈರಿ ಅಂತ ದೊಡ್ಡ ಹೊಸ ಡೈರಿ, ಹೈ ಟೆಕ್ನಾಲಜಿ ಡೈರಿ ಕಟ್ತಾ ಇದ್ವಿ. ಇದನ್ನು ಕೂಡ ಎಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್. ಈಗ ನಿಮ್ಮ ಕಾಂಟ್ರಿಬ್ಯೂಷನ್ ನಾವು ಏನೋ ಮಾಡೋಕ್ಕಾಗಲ್ಲ, ಬಟ್ ನೀವು ಕೊಟ್ಟಿರೋ ಹಾಲನ್ನ ನಾವು ಸರಿಯಾಗಿ ಮಾರಾಟ ಮಾಡಿ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ತಾನೇ ಅದಕ್ಕೆ ಮತ್ತೆ ನಿಮ್ಗೆ ಒಳ್ಳೆ ರೇಟ್ ಕೊಡೋಕ್ಕಾಗೋದು, ಆ ರೀತಿ ಆಗೋದು. ಆ ರೀತಿ ಪ್ರತಿಯೊಂದರಲ್ಲೂ ಹಾಲು ಉತ್ಪಾದಕರ ಪಾತ್ರ ಡೈರಿ ಅಭಿವೃದ್ಧಿಯಲ್ಲಿ ಎಲ್ಲ ಅನುಕೂಲ ಆಗುತ್ತೆ. ಇಲ್ಲ ಕೆಲಸ ಮಾಡೋರಷ್ಟೇ ನಂತರದಂಗೆ 70 ಭಾಗ ನಮ್ಮ ಡಿಸ್ಟಿಕ್ ಅವರೇ ರೈತರ ಮಕ್ಕಳೇ, ಇನ್ನಾರು ಆಚೆಯವರು ಯಾರು ಬಂದ್ ಮಾಡೋದಿಲ್ಲ. ಆ ರೀತಿ ನೀವು ಎಷ್ಟು ಹಾಲು ಹಾಕ್ತೀರಿ, ಎಷ್ಟು ಡೆವಲಪ್ಮೆಂಟ್ ಮಾಡ್ತೀರಿ ನಮ್ಮ ಸಂಘಗಳನ್ನ, ಅಷ್ಟು ನಮ್ಮ ಮೇನ್ ಡೈರಿ ಹೋಗಿ ಅಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಈಗ ನಿಮ್ಗೆ ಒಳ್ಳೆ ಕ್ವಾಲಿಟಿ ಕೊಟ್ಟಾಗ ಹಾಲು ಫಾಲಿಂಗ್ ಹೋದಾಗ ನಮ್ಗೆ ದುಡ್ಡು ಜಾಸ್ತಿ ಬರುತ್ತೆ, ಅವಾಗ ಆ ನಿಮ್ಗೂ ಒಳ್ಳೆ ರೇಟ್ ಕೊಡ್ಬೋದು. ಈಗ ಸುಮಾರು ಜನ ಮಂಜೂರು ಹೇಳಿದ್ರು, ಇದು ಮೈನು ಇದು ಆದ್ಮೇಲೆ ಡಿಪೆಂಡ್ ಆಗಬೇಕು. ಆಮೇಲೆ ಇವರು ಹೇಳಿದ್ರು ಸ್ನಾನ್ಸರ್ ಕೂಡ ಪೇಮೆಂಟ್ 15 ದಿವಸಕ್ಕೆ ಒಂದ್ಸತಿ ಬರುತ್ತಂತ. ಇವೆಲ್ಲ ನಿಜಾನೆ, ಬಟ್ ಹಾಲು ಗುಣಮಟ್ಟ ಕಾಪಾಡಬೇಕು. ಈಗ ಈ ಮಂಜೂರು ಆಲ್ರೆಡಿ ಹೇಳಿರ್ಬೋದು ಮಿಲ್ಕಿಂಗ್ ಮಿಷಿನ್ ಕೊಡ್ತಾರಂತ, ಅದು 100% ಮಿಲ್ಕಿಂಗ್ ಮಿಷಿನ್ ಕೊಡ್ತೀವಿ. ಮಿಲ್ಕಿಂಗ್ ಮಿಷಿನ್ ಕೊಟ್ಟಾಗ ನಿಮ್ಗೆ ಇವ್ರು ಹೇಳ್ತಾ ಇದ್ರು ಸಾಯಂಕಾಲ ಮನೆಗೆ ಬಂದ್ಬಿಡ್ಬೇಕು, ಶ್ರೀನಿವಾಸರನ್ನ ಹೇಳಿದ್ರು. ಬಟ್ ಮನೆ ಬರೋ ಅವಶ್ಯಕತೆ ಇಲ್ಲ, ಹಸುಗಳಿಂದ ಕರ್ಕೊಂಡು ಬಿಟ್ಬಿಟ್ಟು ಅವೇ ಕರ್ಕೊಂಡು ಹೋಗ್ಬಿಡ್ತಾರೆ. ಸಣ್ಣ ಮಗು ಕರ್ಕೊಂಡು ಹೋಗ್ಬೋದು, ದೊಡ್ಡವ್ರು ಬರಬೇಕಾಗಿಲ್ಲ. ಆ ರೀತಿ ವ್ಯವಸ್ಥೆ ಆಗುತ್ತೆ. ಯಾವಾಗ ಹಾಲು ಜಾಸ್ತಿ ಆಗುತ್ತೋ ಇಲ್ಲಿ BMC ಕಟ್ಟಡ ಬರುತ್ತೆ. ಒಟ್ಟಲ್ಲಿ ಈ ಕಟ್ಟಡ ನೋಡಿ ಒಂಥರ ವೈಟ್ ಹೌಸ್ ಅಂತಾರಲ್ಲ, ಆ ರೀತಿ ನೋಡಿದ ಅನುಭವ ಆಯ್ತು. ಒಳ್ಳೆ ಕೆಲಸ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಪಡೆಯಲು ಅಂದ್ಬಿಟ್ಟು, ಬಟ್ ನಾನು ಮಂಜಣ್ಣ ಈ ಕಟ್ಟಡಕ್ಕೆ ಅವಳ ಶ್ರೀನಿವಾಸ ಅವ್ರಿಗೆ ಏನೇನು ಅನುಕೂಲ ಮಾಡ್ಬೋದು ಒಕ್ಕೂಟದಿಂದ ಎಲ್ಲ ಮಾಡ್ತು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. KMF ನಿರ್ದೇಶಕರ ಹನುಮೇಶಣ್ಣವರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಾಡಸಮ್ಮಣ್ಣವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀರಣ್ಣವರೇ ಹಾಗೂ ವ್ಯವಸ್ಥಾಪಕರಾದ ಚೇತನ್ ಅವರೇ, ಇನ್ನೊಬ್ಬ ವ್ಯವಸ್ಥಾಪಕರಾದ DM ಮುನ್ರಾಜ್ ಅವರೇ ಹಾಗೂ ಈ ಊರಿನ ವಕೀಲರಾದ ಶ್ರೀನಿವಾಸ ರೆಡ್ಡಣ್ಣವರೇ, ಲೋಕೇಶ್ ಅವರೇ ಮತ್ತು ನಮ್ಮ ಎಲ್ಲ ಯುವಗಳೇ ಹಾಗೂ ಊರಿನ ಅರಿಮ್ ಜಾನ್ ಅವರೇ, ಎಲ್ಲ ನಿವಾಸಿಗಳೇ ಮತ್ತು ರೈತ ಬಂಧುಗಳೇ ಮತ್ತು ಪತ್ರಕರ್ತರೇ, ಈಗ ನಾವು ಏನು ಡೈರಿ ಮಾಡಿದೀವೋ ಒಂದು ಹಳ್ಳಿಯಲ್ಲಿ ದೇವಸ್ಥಾನ ಎಷ್ಟು ಮುಖ್ಯವೋ ಸ್ಕೂಲು ಮತ್ತು ಡೈರಿ ಅಷ್ಟು ಮುಖ್ಯ ಆಗಿದೆ. ಯಾಕಂದರೆ ರೈತರು ಬದುಕಬೇಕಾದ್ರೆ ತುಂಬ ಕಷ್ಟ ಇದೆ. ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ಎಲ್ಲ ಮಾವಿನ ಫಸಲಿಗೆ ನಾವು ಅವಲಂಬಿತ ಆಗಿದ್ದೀವಿ ನಾವು ಶ್ರೀನಿವಾಸಪುರ ತಾಲೂಕವರು. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ನಮಗೆ ಕೂಲಿ ಬರ್ತಾ ಇಲ್ಲ, ಕಿತ್ಕೊಳ್ಳೋದೆ ಟ್ಯಾಕ್ಟರ್ ಕೊಡದೆ 2,000 3,000 ನಮ್ಮ ಕೈಗೆ ಬರ್ತಾ ಇದೆ. ಅಂಥ ಪರಿಸ್ಥಿತಿ ಇದೆ. ಅದನ್ನು ಬದುಕಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೆ ಈ ಹೈನುಗಾರಿಕೆ ಬೇಕು. ಯಾಕಂದರೆ ಒಂದು ಹಸು ಇಟ್ಕೊಂಡ್ರೆ ಮನೆಯಲ್ಲಿ ಜೀವನ ಮಾಡ್ಬೋದು, ಒಂದು ಸಂಸಾರ ನಡೆಸ್ಕೊಂಡು ಹೋಗ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ಅಥವಾ ನಮ್ಮ ಏನು ಹಾಸ್ಪಿಟ್ಲ್ ಖರ್ಚು ಏನಕ್ಕೆ ಒಂದು ಉಪಯೋಗ. ಬ್ಯಾಂಕ್ ಇದ್ದಂಗೆ ನಮಗೆ 15 ದಿವಸಕ್ಕೆ ಒಂದು ಬಿಲ್ ಬಂದೇ ಬರುತ್ತೆ. ನಮ್ಮ ಮನೆಯಲ್ಲಿ ಬ್ಯಾಂಕಲ್ಲಿ ದುಡ್ಡಿದ್ದಂಗೆ. ಅದರಿಂದ ನಾವೆಲ್ಲ ಕಷ್ಟ ಬೀಳಬೇಕು. ಮತ್ತು ಇನ್ನೊಂದು ಯಾರು ಅನಿತ ಬಳಸೋದು ಬೇಡ. ಇವರೆಲ್ಲ ರೈತರ ಮುತ್ತೆಲ್ಲ ಗೊಲ್ಲರ ಜಾತಿಗೆ ಸೇರಿದವರು. ಗೊಲ್ಲರ ಜಾತಿ ಕುಲುಗೋಸುವನ್ನೇ ಹಸುಗಳು ಬಯಸೋದು. ಯಾಕೋ ಈ ಊರಲ್ಲಿ ಕಡಿಮೆ ಬಯಸ್ತಾ ಇದ್ದಾರೆ. ಯಾರು ಅನಿತ ಬಳಸೋದು ಬೇಡ. ಎಲ್ಲರೂ ಮನೆಗೆ ಒಂದು ಹಸು ತಗೊಂಡ್ರೆ ನಾವು ಊರು ಚೆನ್ನಾಗುತ್ತೆ, ಡೈರಿ ಚೆನ್ನಾಗುತ್ತೆ, ಎಲ್ಲರೂ ತಗೋಬೇಕು ಅಂತ ಅನಿಸ್ತಾ, ಅದೇ ರೀತಿ ಏನು ನಾವು ಡೈರಿಯಲ್ಲಿ ನಾವು ಹಾಲು ಹಾಕಿ ಹಾಲಿಗೆ ಬಿಲ್ ಬಂದು ಮತ್ತೆ ನಾವು ಏನು ನಾಡಸಮ್ಮನ ಹೇಳ್ದಂಗೆ ರೈತರ ದುಡ್ಡಲ್ಲಿ ಲಾಭದಾಯಕ ಬರ್ತಾ ಇದ್ದೋ, ಅದರಿಂದ ತುಂಬ ಅನುಕೂಲಗಳಿದೆ ರೈತರಿಗೆ. ಅದನ್ನು ನಾವೆಲ್ಲ ಬಳಸ್ಕೋಬೇಕು. ಹಸುಗಳು ನಾವು ಮೊದಲು ಒಂದು ವರ್ಷಕ್ಕೆ ಒಂದ್ಸಲ ವಿಮೆ ಮಾಡಿಸ್ತಾ ಇದ್ವಿ. ಆ ಸಲ ವರ್ಷಕ್ಕೆ ಈಗ 3 ಸಲ ಮಾಡಿದ್ವಿ. ಯಾಕಂದರೆ ಸೆಂಟ್ರಲ್ ನಾವು ಹಸು ಮಾರೋದ್ವಿ ಅಥವಾ ಬೇರೆ ತಗೊಂಡಾಗ ವಿಮೆ ಮಾಡೋಕೆ ಆಗ್ತಾ ಇರಲಿಲ್ಲ. ಅದರಿಂದ ಈಗ ವರ್ಷಕ್ಕೆ 3 ಸಲ ಮಾಡಿದ್ವಿ. ಆದರೂ ಸಹ ರೈತರು ಕಟ್ಟಬೇಕಾದ್ರೆ ಅರ್ಧ ದುಡ್ಡು ನಮ್ಮ ಕೋಲಾರ ಡೈರಿ ಕಡೆಯಿಂದ ಕಟ್ತೀವಿ. ಅದೆಲ್ಲರೂ ಬಳಸ್ಕೋಬೇಕು. ಯಾರು ಕಟ್ಟದೇ ಇದ್ರೆ ಎಲ್ಲರೂ ಇಲ್ಲಿ ಕಾರ್ಯದರ್ಶಿಗಳಿದ್ದೀರಾ, ಯಾರನ್ನ ಕಟ್ಟದೇ ಇದ್ರೆ ನೀವೇ ರೈತರ ಪರವಾಗಿ ಬಿಲ್ಲಲ್ಲಿ ಹಿಡ್ಕೊಂಡು ಕಟ್ಬಿಡಿ. ಏನೋ ಸಮಸ್ಯೆ ಇದ್ರೆ ನಾವು ನಿಮ್ಮ ಕೈ ಜೋಡಿಸ್ತೀವಿ ಅಂತ ಹೇಳ್ತೀನಿ.
ಯಾಕೆಂದರೆ ತುಂಬ ಅವಶ್ಯಕತೆ ಇದೆ, ಮಾಡಲೇಬೇಕು. ಮತ್ತು ಒಂದು ಹಸು ಇಟ್ಕೊಂಡ್ರೆ ನಾವೆಲ್ಲ ರೈತರೋದ್ರಿಂದ ನಾವು ಬೆಳೆ ಮಾಡಬೇಕಾದ್ರೆ ತಿಪ್ಪೆ ಗೊಬ್ಬರ ತುಂಬ ಅವಶ್ಯಕತೆ ಇದೆ. ಅದರಿಂದ ಒಂದು ಹಸು ಇಟ್ಕೊಂಡ್ರೆ ನಮಗೆ ತಿಪ್ಪೆ ಗೊಬ್ಬರ ಕೂಡ ಅನುಕೂಲ ಆಗ್ತದೆ. ಅದರಿಂದ ಎಲ್ಲರೂ ನಾವು ಬಳಸ್ಕೋಬೇಕು. ಮತ್ತು ನಮ್ಮ ಮಕ್ಕಳು ಯಾರಾದರೂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಿಟಿ ಕಡೆ ಹೋದರೆ ಹೆಣ್ಮಕ್ಳಿಗೆ ಫ್ರೀ ಹಾಸ್ಟೆಲ್ ಇದೆ ನಮ್ಮದು, ಅದನ್ನು ಬಳಸ್ಕೋಬೇಕು. ಹೆಣ್ಮಕ್ಳಿಗೆ ಅದನ್ನು ಬಳಸ್ಕೊಂಡು ನೀವು ನಮ್ಮ ಹುಡುಗರು ಚೆನ್ನಾಗಿ ಓದಿಸ್ಕೊಂಡು ನಾವು ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾ ಇಲ್ಲಿ ಕರೆಸಿ 4 ಮಾತುಗಳಕ್ಕೆ ಕಾಲೇಜ್ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ನಮ್ಮ ರಮೇಶ್ ಅಣ್ಣ ಬಂದು ಇಲ್ಲಿ ಸಿಮೆಂಟ್ ರಸ್ತೆ ಬೇಕು ಅಂತ ಕೇಳಿದ್ದಾರೆ. ಸಿಮೆಂಟ್ ರಸ್ತೆ ಹಾಕಿದ್ರೆ ಹಸುಗಳು ಹಾಲು ಇಟ್ಕೊಂಡು ಹೋದಾಗ ಹೋಗ್ಬಿಡ್ತದೆ. ಬೇರೆ ರೀತಿ ಏನ್ ಬೇಕು ನೀವು ಹೇಳಿದ್ರೆ ಅದಕ್ಕೆ ಮಾಡಿಸ್ಕೊಡೋದು ರೆಡಿ. ಸಿಮೆಂಟ್ ರಸ್ತೆ ಬೇಡ, ಯಾಕಂದ್ರೆ ಹಸುಗಳು ಇಟ್ಕೊಂಡು ಹೋಗ್ತೀವಲ್ಲ, ಗಂಜರ ಇದಾಗ್ದಾಗ ಎಲ್ಲ ಹೋಗ್ಬಿಡುತ್ತೆ. ಬೇರೆ ನೀವೇನು ಕೇಳ್ತದಕ್ಕೆ ನನ್ನ ಅನುದಾನದಲ್ಲಿ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಈ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಅರುಜಾನ್ ಅವರೇ, ನಿರ್ದೇಶಕರಾದಂತಹ ಹನುಮೇಶ್ ಸಾರ್ ಅವರೇ, ಮತ್ತೊಬ್ಬ ನಿರ್ದೇಶಕರಾದಂಥ ಮಂಜುನಾಥ್ ರೆಡ್ಡಿ ಅವರೇ, ವ್ಯವಸ್ಥಾಪಕರಾದಂಥ ಚೇತನ್ ಅವರೇ, ನಮ್ಮ ಈ ಗ್ರಾಮದ ಮುಖಂಡರು, ನಮ್ಮ ಸ್ನೇಹಿತರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಸ್ನೇಹಿತರು ಆದಂಥ ಎಂ ಎಸ್ ಶ್ರೀನಿವಾಸ್ ಅವರೇ, ಮುನಿರಾಜು DM ಅವರೇ, ಶ್ರೀನಿವಾಸ್ ರೆಡ್ಡಿ ಅವರೇ, ನಮ್ಮ ಈ ಗ್ರಾಮದ ಮುಖಂಡರಾದಂಥ ಗೋಪಾಲಕೃಷ್ಣರವರೇ, ಎಲ್ಲ ವಿಸ್ತರಣೆ ಅಧಿಕಾರಿಗಳೇ, ವಕೀಲರು, ಈ ಗ್ರಾಮದ ನಮ್ಮ ಸೋದರ ಸಮಾನವಾದಂಥ ಶ್ರೀನಿವಾಸ್ ರೆಡ್ಡಿ ಅವರೇ, ಎಲ್ಲ ಪತ್ರಕರ್ತ ಬಂಧುಗಳೇ, ಎಲ್ಲ ವಿಸ್ತರಣಾಧಿಕಾರಿಗಳೇ, ಎಲ್ಲ ಹಾಲು ಉತ್ಪಾದಕ ಬಂಧುಗಳೇ, ಈ ದಿವಸ ಈಗಾಗಲೇ ಕಟ್ಟಡ ಉದ್ಘಾಟನೆ ಮಾಡಿದ್ದೀವಿ. ಸಂತೋಷ. ಒಳ್ಳೆಯ ಕಟ್ಟಡ. ಈ ಕಟ್ಟಡ KMF ವತಿಯಿಂದ, ಕೋಲಾರ ಹಾಲು ಒಕ್ಕೂಟದ ವತಿಯಿಂದ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಮತ್ತು ಈ ಒಂದು ಸಹಕಾರ ಸಂಘದ ವತಿಯಿಂದ ಎಲ್ಲರೂ ಸೇರಿ ಒಳ್ಳೆಯ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಗ್ರಾಮದ ಈ ಸಂಘದ ಅಧ್ಯಕ್ಷರು, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸುತ್ತೇನೆ. ನೋಡಿ, ಈಗ ಹಾಲು ಅಂತಂದರೆ ಈ ಕೋಲಾರ ಜಿಲ್ಲೆಗೆ ಮಿಲ್ಕು ರೈತರಿಗೆ ಜೀವನಾಡಿಯಾಗಿರುವಂಥದ್ದು. ಕಾಲಕ್ರಮೇಣ ಸಿಲ್ಕು ನಿಂತೋಯ್ತು. ಈಗ ಮಿಲ್ಕಲ್ಲೇ ಹೆಚ್ಚಿನ ರೈತರಿಗೆ ಒಂದು ಜೀವನದ ಆಧಾರವಾಗಿದೆ ಈ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ. ಅಂಥ ಒಂದು ಐನೋದ್ಯಮವನ್ನು ಕೋಲಾರ ಜಿಲ್ಲೆ ಮೊದಲನೇದಾಗಿ ಈ ಭಾಗಕ್ಕೆ ಎಂ.ವಿ. ಕೃಷ್ಣಪ್ಪನವರು ಅವ್ರನ್ನ ಈ ಸಮಯದಲ್ಲಿ ನೆನೆಸ್ಕೋಬೇಕಾಗ್ತದೆ. ರೈತರು ಒಳ್ಳೆಯ ಒಂದು ನೋಡಿ, ಸರ್ಕಾರಿ ಕೆಲಸದವ್ರು ಕೂಡ ತಿಂಗಳಿಗೊಂದು ಸಂಬಳ ಬರೋದು. ಆದರೆ ಈ ಹಾಲು ಹಾಕೋರಿಗೆ, ರೈತರಿಗೆ 15 ದಿವಸಕ್ಕೆ ಒಂದ್ಸಲಿ ಸಂಬಳ ಬಂದಂಗೆ ಬರ್ತದೆ. ಅದನ್ನು ಸದುಪಯೋಗಪಡಿಸ್ಕೊಂಡು ರೈತರು ಕಷ್ಟಪಟ್ಟರೆ ನೋಡಿ, ಎಂಥವ್ರು ಆದರೆ ಮನೆಯಲ್ಲಿ ಹಸು ಇದ್ದರೆ ಎಲ್ಲಾದರೂ ಇಲ್ಲಿ ಏನೇ ಕೆಲಸ ಇರಲಿ, ಸಾಯಂಕಾಲ ಬೆಳಗ್ಗೆ ಹಾಲು ಕರೆಯೋದಕ್ಕೆ ಹೋಗಲೇಬೇಕಾಗ್ತದೆ. ಕರೀತಾರೆ, ಕೆಲಸ ಇರ್ತದೆ. ಅದು ಈ ರೇಷ್ಮೆ ಹುಳು, ಈ ಏನು ಹೈನುಗಾರಿಕೆ ಇದೆಯಲ್ಲ, ಅದನ್ನು ರೈತರು ಬಿಟ್ಟಿಯಲ್ಲೂ ಎಲ್ಲಿ ಏನೇ ಕೆಲಸ ಇರಲಿ ಅದನ್ನು ನೋಡಲೇಬೇಕು. ಅಂಥದ್ದನ್ನು ರೈತರೆಲ್ಲ ಉಪಯೋಗಿಸ್ಕೊಂಡು ತಮ್ಮ ಜೀವನಾಧಾರವನ್ನು ಮಟ್ಟ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಒಳ್ಳೆಯ ಒಂದು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಎಲ್ಲದಕ್ಕೂ ಜೀವನಕ್ಕೆ ಅನುಕೂಲ ಆಗ್ತದೆ ಈ ಹೈನೋದ್ಯಮ. ಇದನ್ನು ತಂದಿರೋರಿಗೆ, ಯಾರು ಪ್ರಾರಂಭ ಮಾಡಿರೋ ಅದಕ್ಕೆ ಅವರಿಗೆಲ್ಲನೂ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸುತ್ತೇನೆ. ದೇವಿ ಕಟ್ಟಡ ಉದ್ಘಾಟನೆಗಾಗಿ ಬಂದಿರತಕ್ಕಂಥ ನನ್ನ ಎಲ್ಲ ಸಹೋದರಗಳಿಗೆ, ನಮ್ಮ ಮೀಸುಗಾನಲ್ಲಿ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಮಾಧ್ಯಮದ ವರ್ಗದವರಿಗೆ ಎಲ್ಲರಿಗೂ ಸ್ವಾಗತ ಕೇಳ್ತಾ ಇಲ್ಲಿ ಬಂದಿರತಕ್ಕಂಥ, ಇವತ್ತು ನಾನು ಇಲ್ಲಿ ಇದೇ ಊರಲ್ಲಿ ಹುಟ್ಟಿ ನಾನು ಒಂದು 30 ವರ್ಷದಿಂದ ನೋಡ್ತಾ ಇದ್ದೇವೆ. ಅಲ್ಲಿ ಡೈರಿ ಇರಲಿಲ್ಲ. ಅದಾದ ಡೈರಿ ಒಂದು ಪಾಪ ಹಳೆ ಮನೆಯಲ್ಲಿ ಒಂದು ಗಂಗಮ್ಮನ ಗುಡಿ ಅಂತ ಐತೆ, ಅಲ್ಲಿ ಇಟ್ಕೊಂಡು ಅದರಲ್ಲೇ ನೈಟು 4 ಗಂಟೆಗೆ ಬಂದು ನಾನು ನೋಡ್ತಾನೆ ಇರ್ತೀನಿ. ಅಲ್ಲಿ 4 ಗಂಟೆಗೆ ಬಂದು ಅಲ್ಲಿ ಸಾಧನೆ ಮಾಡಿದ. ಆಮೇಲೆ ನಾವೆಲ್ಲ ಸೇರಿಕೊಂಡು ನಮಗೆಲ್ಲ ರಿಕ್ವೆಸ್ಟ್ ಕೊಟ್ಟರು, ಒಂದು ಇದು ಮಾಡಬೇಕು, ಒಂದು ಏನಾದರೂ ಮಾಡಿ ಒಂದು ಕಟ್ಟಡ ಉದ್ಘಾಟನೆ ಮಾಡಿಕೊಡೋಕ್ಕೆ ನಮಗೆ ಅಮೌಂಟ್ ಐತೆ. ಆಮೇಲೆ ಅನ್ವೇಷಣ ಇದ್ದಾಗ ನಮ್ಗೆ ಹೇಳಿದ್ರು ಅವಾಗ
ಅವಾಗ ಹೇಳಿದಾಗ ನಾವು ಕೇಳಿದ್ವಿ. ಅವಾಗ ಯಾವುದೋ ಒಂದು ಖಾತೆ ಮಾಡಿದ್ವಿ. ಆಮೇಲೆ ಅದು ಆಗಲಿಲ್ಲ. ನಮ್ಮೂರಿಗೆ ಇಲ್ಲಿ ಯಾವುದೋ ಒಳ್ಳೆ ಕೆಲಸಕ್ಕೆ ಕೆಲವು ಅಡ್ಡಿ ಮಾಡ್ತಾರೆ. ಯಾಕಂದರೆ ಒಳ್ಳೆ ಕೆಲಸಕ್ಕೆ ಯಾರೇ ಮಾಡಿದಾಗನು ಅದನ್ನು ಊರಿಗೆ ಉದ್ಧಾರಕ್ಕಾಗಿ ಮಾಡ್ತೀವಿ ಅಂತ ಅವ್ರು ತಿಳ್ಕೋಬೇಕು. ಇವತ್ತು ಈ ಒಂದು ಕಟ್ಟಡ ಕಟ್ಟಿದ್ದಕ್ಕೆ ನಮ್ಮೂರಿಗೆ ಇವಾಗ ಇಲ್ಲೊಂದು ಮೀಸಗಾನಹಳ್ಳಿ ಅಂತ ಹೆಸರು ಬಂದ ತಕ್ಷಣ ಮೀಸಗಾನಹಳ್ಳಿ ಅಂತ ಹೆಸರು ಬರ್ತದೆ, ನೋಡ್ತಾರೆ, ನಮ್ಮೂರಿಗೊಂದು ಗುರುತಿಸ್ತಾರೆ. ಅದಕ್ಕೆ ದಯವಿಟ್ಟು ನಾನು ಹೇಳ್ತೇನೆ, ನಮ್ಮ ಮೀಸಗಾನಹಳ್ಳಿ ಅವ್ರಿಗೆ ಹೇಳೋದು, ನಮ್ಗೆ ಎಷ್ಟೇ ರಾಜಕೀಯ ಇರಲಿ, ಎಷ್ಟೇ ಇದಿರಲಿ, ಒಂದು ಊರಿಗೆ ಒಳ್ಳೆ ಕೆಲಸ ಮಾಡುವಾಗ ಎಲ್ಲ ಸಪೋರ್ಟ್ ಆಗಿರಬೇಕು. ಎಲ್ಲ ಸಪೋರ್ಟ್ ಆಗಿ ಮಾಡಿ ಎಲ್ರಿಗೂ ಮಾಡಬೇಕಾಗಿ ನಾನು ಎಲ್ಲರದ್ದು ವಿನಂತಿ ಮಾಡ್ಕೊತೀನಿ. ಇವತ್ತು ರಾಜಕೀಯ ಇರ್ತದೆ, ನಾಳೆ ಹೋಗುತ್ತೆ. ಈ ಊರು ಅನ್ನೋದಂತೆ ಮೀಸಗಾನಹಳ್ಳಿದ ಒಂದು ಒಗ್ಗಟ್ಟಾಗಿರಬೇಕು. ಆಮೇಲೆ ಇವತ್ತು ನಮ್ಮ ಶಾಸಕರು ನಮ್ಮ ನೆಚ್ಚಿನ ನಾಯಕರಾದ ಎನ್ಶಿವಾಲ್ಟಿ ಅನ್ನೋ ಬರಬೇಕಾಗಿತ್ತು. ಅದು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಆಮೇಲೆ ಫೋನ್ ಮಾಡಿದ್ದಕ್ಕೆ ನಮ್ಮ ನಾರಾಯಣಸ್ವಾಮನಿಗೆ ಹೇಳ್ತೀವಿ, ನಾರಾಯಣಸ್ವಾಮನ್ ಕರ್ಕೊಂಡು ನಮ್ಮ ಪರವಾಗಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಹನುಮೇಶನ್ನ, ನಮ್ಮ ಕೆ ಮಂಜಣ್ಣ ಅವರು, ನಮ್ಮ ಕಸ್ಬಾದವ್ರೆ, ಅವ್ರು ಇವಾಗ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಈ ಡೇರಿಗೆ ದಯವಿಟ್ಟು ನಮಗೆ ಸಹಾಯ ಮಾಡಿ, ಇನ್ನೂ ಉತ್ತಮವಾಗಿ ಸ್ವಲ್ಪ ಇದಕ್ಕೆ ಸಪೋರ್ಟ್ ಮಾಡಿ ಇನ್ನೂ ನಮ್ಮ ರಮೇಶ್ ಅವನು ಸಾಧನೆ ಮಾಡ್ತಾನೆ ಅಂತ ನಮಗೆ ನಂಬಿಕೆ ಐತೆ, ಸಾಧನೆ ಮಾಡ್ತಾನೆ. ಆಮೇಲೆ ಇದಕ್ಕೆ ಕಟ್ಟಡಕ್ಕೆ ಬೇಕು ಅಂದಾಗ ನಾನು ಬೆಂಗಳೂರಲ್ಲಿದ್ದೆ. ನಾನು ಆಮೇಲೆ ನನ್ನ ಸ್ನೇಹಿತರಾದಂಥ ಗೋಪಾಲಕೃಷ್ಣನಿಗೆ ಫೋನ್ ಮಾಡಿದೆ. ಇಲ್ಲ, ಏನಾದರೂ ಮಾಡಿ ಇದನ್ನು ನಾವು ಏನಾದರೂ ಮಾಡಿ, ನಾನು ನಮ್ಮ ಶ್ರೀನಿವಾಸ ಎಲ್ಲ ನಾವು 3 ಜನ ಮಾತಾಡಿಕೊಂಡು ಏನಾದರೂ ಒಂದು ಮಾಡಿ ನಮ್ಮ ಮೀಸಗಾನಹಳ್ಳಿ ಒಂದು ಕಟ್ಟಡ ಕಟ್ಟಲೇಬೇಕು. ಇದೊಂದು ಕಟ್ಟಿದ್ರೆ ನಮ್ಮದು ಒಂದು ಇದಿರ್ತದೆ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಕೊಂಡ್ವಿ. ಆಮೇಲೆ ನಾನು ಬೆಂಗಳೂರಲ್ಲಿದ್ದೆ, ಕೃಷ್ಣನೂ ಫೋನ್ ಮಾಡಿದ್ವಿ, ರಮೇಶ ಫೋನ್ ಮಾಡಿದ್ದ. ಆಮೇಲೆ ಇದಿತ್ತು, ಏನೋ ಕಷ್ಟಪಟ್ಟು ಇಲ್ಲಿ ಸ್ವಲ್ಪ ಅಡೆತಡೆ ತುಂಬ ಇತ್ತು. ಅದನ್ನೆಲ್ಲ ತೆರವು ಮಾಡಿ ಎಲ್ಲ ಊರವರು ಸ್ವಲ್ಪ ಪ್ರೋತ್ಸಾಹ ಕೊಟ್ಟವ್ರೆ, ಸಹಾಯ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು, ನಮ್ಮ ಕೃಷ್ಣನ ಜೊತೆ ನಿಂತ್ಕೊಂಡು ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಕಟ್ಟಡ ಉದ್ಘಾಟನೆ ಆಗಿದೆ ಅಂದರೆ ನಮಗೆ ಮೀಸಗಾನಹಳ್ಳಿ ಅವರಿಗೆ ತುಂಬ ಹೆಮ್ಮೆ, ಸಂತೋಷದ ವಿಚಾರ ಇದು. ಯಾಕಂದ್ರೆ